ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಬನ್ನಿ ಇವತ್ತಿನ ಏನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಟೈಮ್ ಬಂದು 6 ಗಂಟೆ ಆಗುತ್ತೆ. 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಸಾರಿ 6:30 ಬಂದೆ. ಅರ್ಶಿನ ಇಲ್ಲೇ ಬಿಟ್ಟು ಹೋಗ್ತೀನಿ. ನಾನು ತರಕಾರಿ ತಗೊಬರಕ್ಕೆ ಹೋಗಬೇಕು. ನನ್ನ ಮಗ ಇಲ್ಲೇ ಆಟಾಡ್ತವನೆ. ದಿವ್ಯಾ ಹೋಗಿ ಬದಿ ನೋಡ್ಕೊಯ್ತಾ? ಇವಳು ನಮ್ಮ ದಿವ್ಯಾ ನೋಡ್ಕೊತಾಳೆ. ಕೀನೇ ಇಲ್ಲೇ ಮಾಡ್ಬಿಟ್ಟು ಹೋಗ್ತೀನಿ. ಅಲ್ಲಿಗಡೆ ಹೋಗಲ್ಲ, ಅಲ್ಲಿಗಡೆ ಹೋಗಲ್ಲ. ಪಾಪನ ಬಿಟ್ಟಿಲ್ಲೇ ಹೋಗ್ತಾ ಇದ್ದೀನಿ. ಬರ್ತೀನಿ ಆಯ್ತಾ? ಹುಷಾರು, ಹೊಡಿಬೇಡ. ಬಾಯ್ತೀನಿ, ಬರ್ತೀನಿ ಆಯ್ತಾ? ತರಕಾರಿ ತೊಗೊಂಬರ್ತೀನಿ. ಹಾಂ ಬಾಯ್. ಹಾಂ ತಗೊಬರ್ತೀನಿ. ತರಕಾರಿ ತೊಗೊಂಬರ್ಬೇಕು. ಬೇಗ ಹೋಗಿ ತರಕಾರಿ ತೊಗೊಂಬರೋಣ. ಸರಿ ಬಾಯ್. ತರಕಾರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ, ನಮ್ಮ ದಿವಿನ ಮನೆಗೆ ಹೋಗ್ತೀನಿ. ಈಗ ಬಂದೆ. ಈಗ ನೋಡಿ ಏನ್ರು ಮಾಡ್ತಾಯಿದ್ದೀರಾ? ಹಾಂ ಏನು ಮಾಡ್ತಾಯಿದ್ದೀರಾ ಇಬ್ರು? ಹಾಂ ಬನ್ನಿ ಒಳಗಡಿಕೆ ಬನ್ನಿ. ಬಂದೆ ನಮ್ಮ ದಿವಿನ ಮನೆಗೆ. ಬೇಗನೆ ತೊಗೊಂಡು ಬಂದುಬಿಟ್ಟೆ. ಲೈಟ್ ಹಾಕಿ ಬರ್ನಾಗ ಪಾನಿಪುರಿ ತಿಂದೆ, ಮಸಾಲೆ ಪುರಿನ. ಇಬ್ಬರು ನನಗೆ ಅಂತ ಇದು ಮಾಡ್ತವ್ರೆ. ಸೊ ಪ್ಲೇಟ್ಗೆ ಹಾಕಿ ಕೊಡ್ಬೇಕು ಈಗ ಅವ್ರಿಗೆ. ಈಗ ನಾನು ದಿವಿನ ಮನೆಯಿಂದ ನಾನು ಕೂಡ ಮನೆಗೆ ಬಂದೆ. ಫ್ರೆಂಡ್ಸ್ ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಒಂದ್ಸಲ ಹಾಕಿದೆ ಅನಿಸುತ್ತೆ ಬ್ಲಾಗಲ್ಲಿ. ನಾನು ಇದೇನು ಅಂತ ಹೆಸರು ಕರೆಕ್ಟಾಗಿ ಇವಾಗ ನೆನಪಾಗ್ತಿಲ್ಲ. ಊರಿಂದ ತೊಗೊಂಬಂದಿದ್ದೆ. ಇನ್ನೊಂದ್ರ ಜೊತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಬಂದು ಮೈದಾ ಕಲಸಿಟ್ಟಿದ್ದೀನಿ. ಒಬ್ಬಿಟ್ಟು ಮಾಡೋಣ ಅಂತ ಮಾಡ್ಕೋಬೇಕು. ಖಾರ ಕೂಡ ಉಪ್ಪಾಗೈತೆ. ಬೇಗ ಸಾಂಬಾರು ಮಾಡ್ಕೊಂಡು ಬನ್ನಿ ಇವಾಗ. ನಾನು ನೋಡಿ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಅದೇನೋ ಬದನೆಕಾಯಿ ಹೇಳ್ತಾಯಿಲ್ಲ, ತೊಟ್ಟು ಹಾಕಿ ನಾನು ಲೊಟ್ಟನ್ನು ಬೈತೀನಿ ಅಂತ. ಹಾಗೆ ನಮ್ಮ ಅಜ್ಜಿ ನಮ್ಮವ್ವ ಹೇಳ್ತಿತ್ತು ನನಗೆ, ತೊಟ್ಟು ಹಾಕು ಸಾಂಬಾರು ಮಾಡೋಣಂತ. ನಾನು ಹಂಗಾಗಿ ಜಾಸ್ತಿ ನನಗೆ ಇಷ್ಟ ಆಯ್ತು ತಿನ್ನೋಕ್ಕೆ ಸಾಂಬಾರು ಕಡೆ. ಅದನ್ನು ಹಾಕ್ಕೊಳ್ತೀನಿ. ಇದು ಹಾಕಿದ್ಮೇಲೆ ಸಾಂಬಾರು ಮಾಡ್ತೀನಿ. ಗೋಸುಂಡೆಕಾಯಿ ಅಂತ ಏನೋ ಅಂತಾರೆ ಅಷ್ಟೇ. ಗೋಸುಂಡೆಕಾಯಿ ಇರ್ಬೇಕು ಅನ್ಸುತ್ತೆ. ನಂಗೆ ಮರ್ತೋಗ್ತೈತೆ. ಟೈಮ್ ಇದ್ದಾಗೆಲ್ಲ ನೋಡ್ತಾ ಇರ್ತೀನಿ. ಯೂಟ್ಯೂಬೇ ನೋಡೋದು ಜಾಸ್ತಿಯಾ? ತಗೊಂಡಿದ್ರೆ ಮರ ಹೊಡೆದೋಗಿಲ್ಲ ಇಲ್ಲಿ ತಗೋಬಾರ್ದು ಅಂತನಾ? ಕೊಟ್ಟಾಯಿತು. ಈಗ ಅಡುಗೆ ಮನೆ ಪರಿಸ್ಥಿತಿ ಬಂದು ಈ ರೀತಿ ಐತೆ. ಅಡುಗೆ ಮನೆನ ಈಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ನಾನು ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಊಟಕ್ಕೆ ಸಾಂಬಾರು ಮತ್ತು ರೈಸು ಮತ್ತು ಏನಿದು ಹಾಲು ಇಟ್ಟಿದ್ದೀನಿ. ಇನ್ನು ಬೆಳಿಗ್ಗೆ ತಿಂಡಿ ಮಾಡೋಣ ಅಂದ್ಕೊಂಡು ಪಲಾವ್ ಮಾಡೋಣ ಅಂತ ಬಟಾಣಿ ನೆನೆ ಹಾಕಿದ್ದೀನಿ. ಸೊ ಎಷ್ಟು ನೋಡಿ ಪೂರ್ತಿ ಎಲ್ಲ ಕ್ಲೀನಾಗೈತೆ ಇವಾಗ ಮನೆ. ಇನ್ನೂ ಕಸ ಗುಡಿಸ್ಕೋಬೇಕು. ಸೊ ಅರ್ಧ ಕಸ ಗುಡಿಸ್ತೀನಿ, ಇನ್ನೂ ಅರ್ಧ ಕಸ ಗುಡಿಸಿಲ್ಲ. ಎಲ್ಲನೂ ಕಸ ಗುಡಿಸ್ಕೋಬೇಕೀಗ. ಅವಾಗ ಬಂದಾಗ ವೀಡಿಯೋ ಮಾಡ್ಕೊಳಕ್ಕೆ ಇವಾಗ ಬಂದ್ರಾ ಫ್ರೆಂಡ್ಸ್? ಆವಾಗಲೇ ಬಂದಿದ್ರು. ಮತ್ತೆ ನಮ್ಮ ಹಬ್ಬನ ಮನೆಗೆ ಹೋಗಿದ್ರು. ಮತ್ತೆ ಇನ್ನೊಂದ್ಸಲ ಬಂದಿದ್ರಲ್ಲ, ಆಗ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ ನಾನು. ನೋಡೋಕ್ಕೆ ಒಂಚೂರು ಅಯ್ಯೋ ದೇವ್ರೆ ಕೇಳಿ ನೋಡಿಲ್ಲಿ ಏನೋ ಹಾಯ್ ಅಂತ ನಾನು ಮಾಡೋಕ್ಕೆ ಹೋಗಿ. ಇನ್ನು ಫ್ರೆಂಡ್ಸ್ ಆ್ಯಕ್ಚುಲಿ ಮಾತಾಡಿದ್ದೀವಿ. ಸೊ ನಾನು ಗಮನಿಸಿಲ್ಲ. ನಮ್ಮ ಅಜ್ಜಿ ಫೋನ್ ಹಾಕ್ಕೊಂಡಿತ್ತು. ರೆಕಾರ್ಡಿಂಗ್ ಅಂದರೆ ಸಾಂಗು ಬರ್ತಿತ್ತು. ಹಂಗಾಗಿ ಮೂಟ್ ಮಾಡಿದ್ದೀನಿ. ನಮ್ಮ ಕೈಯಿಂದ ರೇಗಿಸ್ತಿದೆ. ಇವ್ರು ರವಿಯವ್ರಿಗೆ ರವಿಯವ್ರ ಅಣ್ಣ ಅಲ್ವಾ? ಎಷ್ಟು ತಿಂಗಳು ದೊಡ್ಡವ್ರು ನಿಮಗೆ ರವಿಯವರು? 4 ತಿಂಗಳು ಅಷ್ಟೇ. ಹೆಂಗಾಗ್ಬೇಕಂದ್ರೆ ನಮ್ಮ ಅತ್ತೆಯ ತಂಗಿ ಆಗ್ಬೇಕಲ್ವಾ ಅತ್ತೆ,
ತಂಗಿಯ ಮಗಳು ನಮ್ಮ ಕಲ್ಪನಕ್ಕ ಅಲ್ವಾ ಅಕ್ಕ ನಿಂದು ಅದಕ್ಕೆ ಆಗ್ಬೇಕಲ್ವಾ ನಮ್ಮ ಅದಕ್ಕೆ ಇವರು ಅಕ್ಕ ಒಂದಿನ ಅದಕ್ಕೆ ನೀನು ಅದಕ್ಕೆ ಯಾರು ನೀವು ನೋ ರಿಯಾಕ್ಷನ್ ಯಾಕ ಹಿಂಗ್ ಗಾಡಿ ಆ ಅಕ್ಕ ಆಫ್ ಮಾಡು ನಾಳೆ ರಜಾ ಮಜಾ ಮಾಡು ನಾಳೆ ರಜಾ ಮಜಾ ಮಾಡು ಏನಕ್ಕೆ ಫೋನ್ ಇಲ್ಲ ಅಲ್ಲಿ ನೋವು ಅಕ್ಕ ಹಿಂಗುವೆ ಮಾರೆ ತಗೊಂಡ್ ನುಂಗ್ತೈತೆ ಅಯ್ಯೋ ಇವ್ರಿಬ್ರು ಕಾಂಬಿನೇಷನ್ ಏನಾದ್ರೆ ನಂಗೂ ಅಲ್ದವು ನಂಗೂ ಅಲ್ದವು ಅಮ್ಮ ಊಟ ಮಾಡ್ಲ ಊಟ ಮಾಡಿಸ್ತಾ ಹೆಂಗೆ ನೀನು ಕುಡಿ ಎದ್ದೋಳೆ ಕುಂತ್ಕೋ ಕುಂತ್ಕೋ ಕರೆಕ್ಟಾಗಿ ಕುಂತ್ಕೋ ಏನೇನು ಹೇಳಿದೆ ಜೋಟಿ ಹೇಳಿಲ್ಲ ಏನೋ ಬೇಕೆ ತಡಿ ಊಟ ಮಾಡಿದ್ಲ ಹೆಂಗೋ ನೀರು ಹಾಕಂತ ತಡಿ ನೀರು ನೀರು ತಗೋತೀನಿ ತಡಿ ಸೀರಿಯಸ್ ಆಗ್ಬಿಟ್ಟೆ ನೋಡಿ ಹಂಗೆ ಮಾಡ್ತವೆ ಮಕ್ಳು ಅಂತೀವಲ್ಲ ಗೊತ್ತಾಗ್ತವ ಹಂಗೆ ಮಕ್ಳಿಗಿಲ್ವಾ ಬೇಡ ಒಂದು ಮನೇಲಿ ಒಂದು ನಾಯಿ ಮರಿದ್ರು ಹತ್ತು ಗೊತ್ತಾಯ್ತದೆ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡು ಹೋದೋ ಬಟ್ ಫ್ರ್ಯಾಂಕ್ ಆಗಲೇ ಇಲ್ಲ ಅವರು ಏನೂ ರಿಯಾಕ್ಷನ್ ಕೊಡ್ತಾ ಇಲ್ಲ ಬಟ್ ನನಗೇನೋ ಗೊತ್ತಾಯಿತು ಅಂತ ಅನಿಸುತ್ತೆ ಯಾಕಂದ್ರೆ ನಾವು ಸ್ವಲ್ಪ ಹೇಳೋದು ಫ್ರ್ಯಾಂಕ್ ಮಾಡೋಣಾಗ ತಲೆ ಸುತ್ತಲಿಲ್ಲನಾಗ ಹಂಗಂಗೆ ಆವಾಗ ಡೌಟ್ ಬಂತು ಅನಿಸುತ್ತೆ ಬಟ್ ನನ್ನ ಮಗಂತೂ ನಿಜವಾಗ್ಲೂ ನಮ್ಮಮ್ಮ ಬಿದ್ದೋಯ್ತೇನೋ ಅಂತ ಅನ್ಕೋಬಿಟ್ಟ ಇನ್ನೊಂದು 10 ನಿಮಿಷ ಹೋದರೆ 12 ಗಂಟೆ 12 ಗಂಟೆಲಿ ಊಟ ಇವರು ಫ್ರೆಂಡ್ಸ್ ಟೈಮ್ ಬಂದು ಆಲ್ರೆಡಿ 12 ಗಂಟೆ ಆಯಿತು ಇನ್ನೂ ಯಾರೂ ಮಲಗಿಲ್ಲ 4 ಜನ ಇದ್ದೀವಿ ಸೊ ಡೈಲಿ ಒಬ್ಬರನ್ನೇ ನೋಡೋದಕ್ಕಿಂತ 4 ಜನ ಇದೆ ಇಬ್ಬರು ಎಕ್ಸ್ಟ್ರಾ ಇದ್ದಾಗ ನೋಡೋದೇ ಒಂಥರ ಚಂದ ಅಲ್ವಾ ಒಬ್ಳಿಗೆ ಇಬ್ಬರಿಗೂ ವ್ಯತ್ಯಾಸ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ